ನಮ್ಮ ರಾಹುಲ್ ಗಾಂಧಿ ಅವರು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅದರ ಪಾದಯಾತ್ರೆ ಜೊತೆ ಅದು ಸ್ಟಾರ್ಟ್ ಆಗಿದೆ. ಪಾದಯಾತ್ರೆಯಿಂದ ಅವರು ಸ್ಪಷ್ಟ ಆಗಿಬಿಡೋದಿಲ್ಲಪ್ಪ, ಈ ದೇಶದಲ್ಲೇ OBC SC ST ಮೈನಾರಿಟಿ ಕೂಡಿದ್ರೆ ನಾವು ಗೆದ್ದು ಬಿಟ್ಟಿವಿ, ಅದು ತಪ್ಪು ಮಾಡಿದ್ರು ನಮ್ಮ ಕಾಂಗ್ರೆಸ್ ಹಿಂದಿನ ನಾಯಕರು ಅಂತೇಳಿ. ಯಾಕಂದರೆ ಅವರು ಪಾದಯಾತ್ರೆ ಮಾಡಲಿಲ್ಲ, ನೋಡಲಿಲ್ಲ, ಸುಮ್ಮನೆ ಅಡ್ಡಾಡೋರು ಮಾಡೋರು, ಓಟ್ ಕೊಡ್ತಾಯಿದ್ರು ಜನ ಕಾಂಗ್ರೆಸ್ ಮೇಲೆ ವಿಶ್ವಾಸ ಇಟ್ಕೊಂಡು. ನೆಹರು ಗಾಂಧಿ ಅವ್ರ ಹೆಸರು ಮೇಲೆ ಅದನ್ನು ಆಯ್ಕೆ ಆಗ್ತಾ ಬಂದರು. ಅವ್ರಿಗೆ ಅಂಥ ಶ್ರಮ ವಹಿಸಿ ಕಟ್ಟುವಂಥದ್ದು, ಪಕ್ಷವನ್ನು ಕಟ್ಟುವಂಥ ಸಮಯ ಬರಲಿಲ್ಲ. ಆದಷ್ಟು ಹೀಗಾಗಿ ಇಂದಿರಾ ಗಾಂಧಿಯವರಾಗಿರ್ಬೋದು, ನೆಹರು ಅವರು ಆಗಿರ್ಬೋದು, ಅದರ ನಂತರ ಬಂದ ನಮ್ಮ ರಾಜೀವ್ ಗಾಂಧಿಯವರು ಆಗಿರ್ಬೋದು, ಇವರು ಯಾರಿಗೂ ಈ ಪಾರ್ಟಿ ಕಟ್ಟುಗಿದ್ರು ಇದ್ದ ಪಾರ್ಟಿನ ಉಳಿಸ್ಕೊಂಡ್ರೆ ಸಾಕಪ್ಪ ಅಂತೇಳಿ ತಮ್ಮ ಕೈ ಹಿಡಿಬೇಕಾದ ಅಧಿಕಾರ ಅಷ್ಟೇ ತಲೆಯಲ್ಲಿಟ್ಕೊಂಡು ಪರಿವಾರವಾದನ ಬೆಳೆಸಿದ್ರು ವಿನಃ ಪಾರ್ಟಿಯನ್ನು ನಿಜವಾಗಿ ಕಟ್ಟುವಂಥ ರಿಬಿಲ್ಡ್ ಮಾಡೋದು ಅಂತೀವಿ ನಾವು. ಪ್ಯಾರಡೈಸ್ ಲಾಸ್ಟ್ ಮಾಡಿಬಿಟ್ರು ಅವರು. ಕಾಂಗ್ರೆಸ್ಸಿನ ಪ್ಯಾರಡೈಸ್ ಇತ್ತು, ಸ್ವರ್ಗ, ಅದನ್ನು ನಾಶ ಮಾಡೋದು ಕಾರಣೀಕರ್ತರನ್ನ ನೆಹರೂರು ಹಿಡ್ಕೊಂಡು, ಇಂದಿರಾ ಅವರು ಹಿಡ್ಕೊಂಡು ರಾಜೀವ್ ಗಾಂಧಿಯವರೆಗೆ. ಸೋನಿಯಾ ಗಾಂಧಿಯವರಂತೆ ಅವರು ನಾಯಕರಾದರೂ ತೆರೆ ಮರೆ ಹಿಂದಿದ್ದು ಅನ್ನೋದು ನಮಗೆಲ್ಲ ಗೊತ್ತಿದ್ದಂಥ ವಿಷಯ. ಅವರು ಅಂಥ ಸಾಹಸಿಗರಲ್ಲ ಅನ್ನೋದಷ್ಟು ಸತ್ಯದ. ಆದರೆ ಕಾಂಗ್ರೆಸ್ನ ಉಳಿಸಿಕೊಳ್ಳಲು ಪ್ರಯತ್ನ ಮಾಡಿದ್ದೀನಿ, ಸುಳ್ಳಲ್ಲ. ಅದೇನೂ ಇರಲಿ, ರಾಹುಲ್ ಗಾಂಧಿಯವರು ಯಾವಾಗ ಇಡೀ ದೇಶ ತುಂಬ ಪಾದಯಾತ್ರೆ ಮಾಡಿದರು, ದಕ್ಷಿಣದ ಉತ್ತರಕ್ಕೆ ಪೂರ್ವ ಪಶ್ಚಿಮಕ್ಕೆ ಬಸ್ ಯಾತ್ರೆ ಮಾಡಿದರು, ಸಹಜವಾಗಿ ಅವರಿಗೆ ಸ್ಪಷ್ಟ ಆಗಿದ್ದು ಇಷ್ಟು ಜನ ಕೂಡಿದ್ರೆ ನಿಶ್ಚಿತ ನಾವು ಗೆಲ್ಲಬಹುದು. ಇದು ಇವತ್ತು ನಮ್ಮ RSSಗೂ ಕನ್ಫರ್ಮ್ ಆಗ್ಯದ. ಇಲ್ಲ ನಾವು ಇದನ್ನು ಬಿಟ್ಕೊಂಡು ಹೋದ್ರೆ, ನಾವು ಮೆರಿಟ್ ಅಂತ ಹೋದ್ವಿ ಅಂದ್ರೆ, ಮನುವಾದನ ಹಿಡ್ಕೊಂಡು ಹೋದ್ರೆ ನಾವು ಮನೆಗೆ ಹೋಗುವಂಥ ಪ್ರಸಂಗ ಬರ್ತದೆ. ಇದರಲ್ಲಿ ಎರಡು ಮಾತಿಲ್ಲ ಅಂತೇಳಿ ನಮ್ಮ